ರಾಜ್ಯದ ಎರಡನೇ ಅತಿದೊಡ್ಡ ಕಾಲ್ತುಳಿತ ಪ್ರಕರಣ ಸಂಭವಿಸಿದ್ದು ಮೊನ್ನೆಯಷ್ಟೇ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ 11 ಜನ ಇದರಲ್ಲಿ ಪ್ರಾಣ ಕಳ್ಕೊಂಡ್ರು. ಈ ವಿಚಾರ ಸರ್ಕಾರಕ್ಕೆ ವಿಪರೀತವಾಗಿ ಮುಜುಗರವನ್ನು ತಂತು. ಅದರಲ್ಲೂ ಗೃಹ ಇಲಾಖೆಯ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಯಾರು ತಲೆ ಕಟ್ಟಿಬಿಟ್ಟು ಯಾರು ಜಾರ್ಕೊಂಡ್ರು ಕೂಡ ಜನರ ಬಾಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಸ್ಪೆಷಲಿ ಹೋಮ್ ಮಿನಿಸ್ಟರ್ಗೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ನನ್ನ ಖಾತೆಯನ್ನು ಚೇಂಜ್ ಮಾಡಿಕೊಡಿ ಅಂತ ಅವರು ಪದೇ ಪದೇ ಕೇಳೋದನ್ನು ಮುಂದುವರಿಸಿದ್ದಾರೆ. ಗೃಹ ಇಲಾಖೆಯಿಂದ ಬಿಡುಗಡೆ ಕೊಡಿ ಅಂತ ಪರಮೇಶ್ವರ್ ಅವರು ಕೇಳ್ಕೊಳ್ತಾ ಇದ್ದಾರೆ. ಕಾಲ್ತುಳಿತ ದುರಂತದಿಂದ ಸರ್ಕಾರಕ್ಕೆ ವಿಪರೀತವಾಗಿ ಮುಜುಗರ ಆಗಿದೆ. ಖಾತೆ ಬದಲಾವಣೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಪಟ್ಟು ಹಿಡಿತಾ ಇದ್ದಾರಂತೆ. ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ಪರಮೇಶ್ವರ್ ಅವರು ಈ ಹಿಂದೆ ಕೂಡ ನನಗೆ ಚೇಂಜಸ್ ಮಾಡಿಕೊಡಿ ಅಂತ ಕೇಳಿದ್ರು. ಬಟ್ ಅದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಯಾಕಂದರೆ ಗೃಹ ಇಲಾಖೆ ಅನ್ನೋದಿದೆಯಲ್ಲ, ಅದು ಯಾರಿಗೂ ಬೇಡವಾದ ಖಾತೆಯಾಗಿ ಪರಿಣಮಿಸ್ಬಿಟ್ಟಿದೆ ಸಚಿವ ಸಂಪುಟದಲ್ಲಿ. ಈಗಿನ ಸರ್ಕಾರ ಅಂತಲ್ಲ, ಯಾವ ಸರ್ಕಾರ ಬಂದರೂ ಕೂಡ ಈ ಗೃಹ ಇಲಾಖೆ ಮೇಲೆ ಇರುವಂತಹ ಪ್ರೆಷರೇ ಬೇರೆ. ಒಂದು, ಬೇರೆಯವರೆಲ್ಲ ಕಡ್ಡಿ ಅಲ್ಲಾಡಿಸ್ತಿರ್ತಾರೆ, ಬೇರೆ ಸಚಿವರೆಲ್ಲ ಅಲ್ಲಿ ಕಡ್ಡಿ ಅಲ್ಲಾಡಿಸ್ತಿರ್ತಾರೆ, ವಿಪರೀತ ಇಂಟರ್ಫರೆನ್ಸ್ ಇರುತ್ತೆ. ಎರಡನೇದಾಗಿ ಅಲ್ಲಿ ಪೋಸ್ಟಿಂಗ್ಗೆ ಬರುವಂತಹ ಅಧಿಕಾರಿಗಳು ಕೂಡ ಲಾಬಿ ಮಾಡ್ಕೊಂಡು ಬಂದಿರ್ತಾರೆ, ಎಲ್ಲವನ್ನ ಸಂಭಾಳಿಸ್ಬೇಕು. ಆಮೇಲೆ ಯಾವುದೇ ವಿಚಾರ ಆದರೂ ಕೂಡ ಅದು ಕೊನೆ ಕುತ್ತಿಗೆಗೆ ಬರೋದು ಯಾರಿಗೆ, ತಲೆಗೆ ಬರೋದು ಯಾರಿಗೆ ಅಂತ ಕೇಳಿದ್ರೆ ಅದು ಗೃಹ ಸಚಿವರಿಗೆ. ಸೊ ಅವರಿಗೆ ಆ ಖಾತೆಯನ್ನು ನಿಭಾಯಿಸಿ ಜನಪ್ರಿಯತೆ ಬರೋದಕ್ಕಿಂತ ಕಳಂಕ ಜಾಸ್ತಿ ಬರುತ್ತೆ. ಇದು ಇನ್ನು ನನಗೆ ಸ್ಯಾಚುರೇಷನ್ ತಲುಪಿದೆ, ನನ್ನ ಕೈನಲ್ಲಿ ಆಗಲ್ಲ, ಬೇರೆ ಖಾತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವರು ಮಾತ್ರ ಅಲ್ಲ, ಗೃಹ ಇಲಾಖೆಯನ್ನು ನಿಭಾಯಿಸಿದ ಸುಮಾರು ಜನ ಇದನ್ನೇ ಹೇಳೋದು, ನಮಗೆ ಮುಜರಾಯಿ ಇಲಾಖೆ ಕೊಟ್ಟರು ಓಕೆ, ಬಟ್ ಈ ಇಲಾಖೆ ಒಂದು ಬೇಡ, ನಮಗೆ ಅದೊಂದು ತಲೆನೋವು ಬೇಡ ಅಂತ ಸುಮಾರು ಜನ ದೂರ ಓಡೋಗೋರೇ ಜಾಸ್ತಿ. ಈಗ ಪರಮೇಶ್ವರ್ ಅವರ ಫ್ರಸ್ಟ್ರೇಷನ್ಗೆ ಮೊನ್ನೆಯ ಕಾಲ್ತುಳಿತ ಪ್ರಕರಣ ಆ್ಯಡ್ ಆನ್ ಆಗಿದೆ. ಇತ್ತೀಚೆಗಷ್ಟೇ ರಾಜ್ಯದಲ್ಲಿ ಕಳೆದ 2 ವರ್ಷದಲ್ಲಿ ನಾವು ನೋಡಿದ್ದೀವಿ, ದೊಂಬಿ, ಗಲಾಟೆ, ದಂಗೆ, ಈ ಥರದ್ದು ಎಲ್ಲ ಪ್ರಕರಣಗಳು ಬಂದಾಗಲೂ ಗೃಹ ಇಲಾಖೆಯಿಂದ ಯಾವ ಮಾಹಿತಿ ಕೇಳಿದ್ರು ಕೂಡ ಇನ್ನೂ ಮಾಹಿತಿ ಪಡ್ಕೊಳ್ತೀವಿ, ಇನ್ನೂ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ರೆಡಿಮೇಡ್ ಆನ್ಸರ್ಗಳನ್ನ ಕೊಡ್ತಾ ಇದ್ರು. ಸೊ ಜನಕ್ಕೆ ಗೃಹ ಇಲಾಖೆ ಮತ್ತು ಗೃಹ ಸಚಿವರ ಬಗ್ಗೆ ವಿಪರೀತವಾಗಿ ಅಸಮಾಧಾನ ಇದೆ, ವಿಪರೀತವಾಗಿ. ಲಾಸ್ಟ್ ಟೈಮ್ ಆರಗ ಜ್ಞಾನೇಂದ್ರ ಕೂಡ ಅದನ್ನೇ ಫೇಸ್ ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಪರಮೇಶ್ವರ್ ಅವರ ಈ ಫ್ರಸ್ಟ್ರೇಷನ್ಗೆ ಕಾಲ್ತುಳಿತ ಪ್ರಕರಣ ಒಂದು ಆ್ಯಡ್ ಆನ್ ಅಷ್ಟೇ. ಹಿಂದಿನಿಂದ ಕೂಡ ಅವ್ರಿಗೆ ವಿಪರೀತ ಮುಜುಗರ ತರುವಂತಹ ಪ್ರಕರಣಗಳು ಮೇಲಿಂದ ಮೇಲೆ ಆಗ್ತಾ ಇತ್ತು. ಸೊ ಈ ಫ್ರಸ್ಟ್ರೇಷನ್ ಮತ್ತು ಈ ಪಟ್ಟಿಗೆ ರಾಜ್ಯ ಅಥವಾ ಕೇಂದ್ರದ ನಾಯಕರು ಸೊಪ್ಪು ಹಾಕುವಂತಹ ಸಾಧ್ಯತೆ ಇದೆಯಾ? ಏನೇನು ಮಾಹಿತಿ ಇದೆ, ಏನಂತ ಕೇಳಿದ್ದಾರೆ? ಖಾತೆ ಬದಲಾವಣೆ ಅಂದರೆ ಯಾವ ಖಾತೆಯನ್ನು ಅವರು ಕಣ್ಣಿಟ್ಟು ಕೇಳಿದ್ದಾರೆ? ಈ ಹಂತದಲ್ಲಿ ಮುಖ್ಯಮಂತ್ರಿಗಳಿಂದ ಬಂದಂತಹ ಉತ್ತರ ಏನು? ಮಮತಾ, ಮೊದಲನೇದಾಗಿ ಸರ್ಕಾರ ಬಂದು 2 ವರ್ಷ ಆಯಿತು, ಅವರು ಗೃಹ ಸಚಿವರಾಗಿ ಕೂಡ 2 ವರ್ಷ ಆಯಿತು. ಆದರೆ ಆರಂಭದಲ್ಲಿ, ಅಂದರೆ ಸರ್ಕಾರ ಬಂದ ಆರಂಭದಲ್ಲಿ ಖಾತೆ ಹಂಚಿಕೆ ಸಂದರ್ಭದಲ್ಲಿ ಅವರು ನನಗೆ ಗೃಹ ಖಾತೆ ಬೇಡ ಅನ್ನುವಂಥ ಮಾತನ್ನು ಹೇಳಿದರು ಅನ್ನುವಂಥದ್ದು. ಯಾಕಂದರೆ ಉಪಮುಖ್ಯಮಂತ್ರಿಯಾಗಿ ಮತ್ತು 2 ಬಾರಿ ಹಿಂದೆ ಗೃಹ ಸಚಿವರಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿದರು. ಈ ಬಾರಿಯೂ ಪುನಃ ಗೃಹ ಖಾತೆಯನ್ನೇ ಕೊಡುವಂಥದ್ದು ನನಗೆ ಇಷ್ಟ ಇಲ್ಲ ಅನ್ನುವಂಥದ್ದು. ಬೇರೊಂದು ಖಾತೆ, ಬಹುತೇಕ ಒಂದು ಮಾಹಿತಿಯ ಪ್ರಕಾರ ಅವರು ಉನ್ನತ ಶಿಕ್ಷಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದರು ಹಿಂದೆ 2 ವರ್ಷದ ಹಿಂದೆ ಅನ್ನುವಂಥದ್ದು. ಆದರೆ ಆನಂತರ ಅನಿವಾರ್ಯವಾಗಿ ಹಿರಿತನದ ಆಧಾರದ ಮೇಲೂ ಕೂಡ ಗೃಹ ಸಚಿವರಾಗಿ ಮುಂದುವರ್ಕೊಂಡು ಬಂದಿದ್ದರು. ಆದರೆ ತದನಂತರದಲ್ಲಿ ಸಾಕಷ್ಟು ಘಟನೆಗಳು ರಾಜ್ಯದಲ್ಲಿ ಸಾಕ್ಷಿಯಾಗ್ತಾ ಹೋಯಿತು. ಬೇರೆ ಘಟನೆಗಳು, ಅದು ಕರಾವಳಿ ಭಾಗದ ಘಟನೆಗಳು ಒಳಗೊಂಡಂತೆ ರಾಜ್ಯದಲ್ಲಿ ನಡೆದಂಥ ಬೇರೆ ಘಟನೆಗಳ ಹಂತದಲ್ಲೂ ಕೂಡ ಅಷ್ಟೊಂದು ಆಸಕ್ತಿ ಅವರಿಗೆ ಇರಲಿಲ್ಲ ಇಲಾಖೆಯ ಬಗ್ಗೆ, ಅಥವಾ ಬದಲಾವಣೆ ಆದರೆ ಸಾಕು ಅನ್ನುವಂಥ ವಿಚಾರವನ್ನು ಆಗಾಗ ಪ್ರಸ್ತಾಪಿಸ್ತಾ ಇದ್ರು ಅನ್ನೋಂಥದ್ದು ಕೂಡ. ಆದರೆ ಈಗ RCBI ಸೆಲೆಬ್ರೇಷನ್ ಸಂದರ್ಭದಲ್ಲಿ ಆದಂಥ ಕಾಲ್ತುಳಿತ ಪ್ರಕರಣ ಮತ್ತು ಎಲ್ಲ ಘಟನೆಗಳ ನಂತರದಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಈ ವಿಚಾರವನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಅನ್ನುವಂಥದ್ದು. ವಿಶೇಷವಾಗಿ ನಾನು ಖಾತೆ ಬದಲಾವಣೆ ವಿಚಾರದಲ್ಲಿ ಮೊದಲೇ ಕೇಳಿದ್ದೆ ನಿಮಗೆ, ಈಗಲೂ ಕೂಡ ಅದನ್ನೇ ಕೇಳ್ತಾ ಇದ್ದೀನಿ. ಈಗ ಯಾರು ಏನು ಅಂದ್ಕೊಳ್ಳೋ, ಈ ಸಂದರ್ಭದಲ್ಲಿ ಮಾಡಿದ್ರೆ ಏನು ಅಂದ್ಕೊಳ್ತಾರೆ ಅನ್ನೋದಕ್ಕಿಂತ ಪ್ರಮುಖವಾಗಿ ನನಗೆ ಮತ್ತೊಂದು ಖಾತೆಯನ್ನು, ಬೇರೆ ಖಾತೆಯನ್ನು ಕೊಡಿ, ಇದು ಬೇಡ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಮ್ಮ ನಿಲುವನ್ನು ಹೇಳಿದರೆ, ಆ ಮೂಲಕವಾಗಿ ತಮ್ಮ ಖಾತೆ ಬದಲಾವಣೆಗೆ CM ಮೇಲೆ ಒತ್ತಡವನ್ನು ತಂದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇದು ಮೊದಲೇನು ಅಲ್ಲದೆ ಇದ್ರೂ ಕೂಡ ಈ ಒಂದು ಘಟನೆಯಾದ ಕಾರಣಕ್ಕೆ ಮತ್ತಷ್ಟು ಹೆಚ್ಚು ಬಲ ಸಿಕ್ತು ಅವರ ಒತ್ತಾಯ ಮತ್ತು ಒತ್ತಡಕ್ಕೆ ಅನ್ನುವಂಥದ್ದು ಈಗ ಲೇಟೆಸ್ಟ್ ಬೆಳವಣಿಗೆ ಕೂಡ. ಮಮತಾ.